ಮಾನ್ಯ ಡಾಕ್ಟರ್ ರಂಗನಾಥ್ ಅವರು, ನಂಜೇಗೌಡರು ಸಾಕಷ್ಟು ಉತ್ತಮ ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೌದಿ ಅವರು ಮಾತನಾಡಿ ಈ ಸಹಕಾರ ಕ್ಷೇತ್ರದ ರಕ್ಷಣೆಯೂ ಆಗಬೇಕು, ಸಾಲ ವಸೂಲಿಗೆ ತೊಂದರೆ ಆಗಬಾರ್ದು, ಹಾಗೂ ಯಾವ ಕಾರಣಕ್ಕೂ ನಾವು ಸಾಲಗಾರರ ರಕ್ಷಣೆಯಲ್ಲಿ ವಿಫಲರಾಗಬಾರ್ದು ಅನ್ನುವಂಥದ್ದನ್ನು ಹೇಳಿದ್ದಾರೆ. ನಾನು ತಮ್ಮ ಗಮನಕ್ಕೆ ತರ್ತೀನಿ. ಯಾಕಂದರೆ ಮಾನ್ಯ ಬೆಲ್ಲದವರು ಒಂದು ಬ್ಲ್ಯಾಂಕೆಟ್ ಅಲಿಗೇಷನ್ ಮಾಡಿದರು, ಎಲ್ಲ ಪೊಲೀಸರ ಮೇಲೆ ಹಾಕಿಬಿಟ್ರು. ಅವರು ನಮ್ಮ ರಾಜ್ಯದೊಳಗೆ ಏನು ಇವತ್ತು ಈ ಹೊಸ ಕಾನೂನು ತೊಗೊಂಬಂದ್ಬಿಟ್ವಿ ಅಂತ ಅಲ್ಲ. ಇದು ಬ್ಯಾನಿಂಗ್ ಆಫ್ ಅನ್ರೆಗ್ಯುಲೇಟೆಡ್ ಡಿಪಾಸಿಟ್ ಸ್ಕೀಮ್ಸ್ ಆ್ಯಕ್ಟ್ 2019, ಬಡ್ಸ್ ಆ್ಯಕ್ಟ್, ಕರ್ನಾಟಕ ಪ್ರೊಟೆಕ್ಷನ್ ಆಫ್ ಇಂಟ್ರೆಸ್ಟ್ ಆಫ್ ಡಿಪಾಸಿಟರ್ಸ್ ಫಿನಾನ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಆ್ಯಕ್ಟ್, ಕರ್ನಾಟಕ ಪ್ರೊಹಿಬಿಷನ್ ಆಫ್ ಚಾರ್ಜಿಂಗ್ exorbitant interest rates, Karnataka Pawn Brokers Act, Money Lenders Act, ಇವೆಲ್ಲ ಇದ್ದು, ಇವು ಇದ್ದಿದ್ದಿಲ್ಲ ಅಂತಲ್ಲ, ಇವೆಲ್ಲ ಇದ್ದು. ಆದರೆ ಮಾನ್ಯ ಅಧ್ಯಕ್ಷರೇ, ಪೊಲೀಸರು ಮಾಡಬೇಕಾಗಿತ್ತು. ಪೊಲೀಸರು ಮಾಡುವಾಗ ನಾವು ಅವ್ರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ಮಾಡಿಕೊಡ್ಬೇಕಾಗ್ತದೆ. ನಾವು ಇವೆಲ್ಲ ಕಾನೂನುಗಳಲ್ಲಿ 1,000 ರೂಪಾಯಿ ದಂಡ, 10,000 ರೂಪಾಯಿವರೆಗೆ ದಂಡ, 1 ದಿವಸದಿಂದ 6 ತಿಂಗಳವರೆಗೆ ಶಿಕ್ಷೆ, ತಾವೆಲ್ಲ ಸುಪ್ರೀಂ ಕೋರ್ಟು ಹೈಕೋರ್ಟಿನ ಜಜ್ಮೆಂಟ್ ನೋಡ್ತಾ ಇದ್ದೀರಿ ನೀವು. ಇವೆಲ್ಲ ಪ್ರೊವಿಷನ್ಸ್ ಕೆಳಗೇನು ಕಟ್ಲೆ ಹಾಕ್ತಾರಲ್ಲ, ಆ ಎಲ್ಲ ಕಟ್ಲೆಗಳಿಗೂ ಪೊಲೀಸ್ ಸ್ಟೇಷನ್ನಾಗ ಜಾಮೀನು ಕೊಟ್ಟು ಹೊರಗೆ ಬಂದುಬಿಡ್ಬೋದು. ನೀವು ಎಷ್ಟೇ ದೊಡ್ಡವ್ರು ಇರ್ರಿ, ಅವ ಅಗದಿ ಭಾರಿ ದೊಡ್ಡ ಅನಾಹುತನ ಮಾಡ್ಯಾನ ಅಂಥೇಳಿ ನೀವು ಫೋನ್ ಮಾಡಿ ಹೇಳಿದ್ರು ಸಹಿತ ಅವನು ಪೊಲೀಸ್ ಸ್ಟೇಷನ್ನಾಗ ಹೋದ ಅಂದ್ರೆ ಒಂದು ಕಾಯ್ದೆ ಪುಸ್ತಕ ಹಿಡ್ಕೊಂಡು ಹೋದ್ರೆ, ಆ ಜಜ್ಮೆಂಟ್ ಹಿಡ್ಕೊಂಡು ಹೋದ್ರೆ ಮುಗೀತು, ಅವ ವಾಪಸ್ಸು ಬಂದೇ ಬಿಡ್ತಾನೆ. ಆ ರೀತಿಯಾಗಿರ್ತಕ್ಕಂಥ ಲೂಸ್ ಕಾನೂನುಗಳು ಆಗಿಬಿಟ್ಟಿದ್ದು. ನಮ್ಮ ಕಾನೂನು ಒಳ್ಳೆಯವಿದ್ದು. ಇತ್ತೀಚಿನ ಹೈಕೋರ್ಟ್ ಜಜ್ಮೆಂಟ್, ಸುಪ್ರೀಂ ಕೋರ್ಟ್ ಜಜ್ಮೆಂಟ್, ಈ ಎಲ್ಲ ಕಾರಣಕ್ಕೆ ಇವರು ಯಾರಿಗೂ ಪೊಲೀಸರು ಒಂದು ತಾಸು ಸಹಿತ ಕುಂಡಿಸ್ಕೊಳ್ಳುವಂಥದ್ದು ಸಾಧ್ಯ ಇರಲಿಲ್ಲ, ಕಟ್ಲೆ ಮಾಡುವಂಥದ್ದು ಸಾಧ್ಯ ಇರಲಿಲ್ಲ. ಅದಕ್ಕೆ ಈಗ ನಾವು ಇದನ್ನು 10 ವರ್ಷದವರೆಗೆ ಶಿಕ್ಷೆ ಆಗಬೇಕು, 5 ಲಕ್ಷದವರೆಗೆ ದಂಡ ಹಾಕ್ಬೋದು ಅನ್ನೋದನ್ನು ಇವತ್ತು ನಿಮ್ಮ ಮುಖಾಂತರ ಈ ಕಾನೂನನ್ನು ಮಾಡಿಸ್ತಾ ಇದ್ದೀವಿ. ಆಮೇಲೆ ಇದೆಲ್ಲ ಯಾಕೆ ನಡೀತೈತಿ? ನಾ ಹೇಳಿದೆ ನಿಮಗೆ ಮೊದಲೇ, ಬೆಲ್ಲದವರು ಗಂಭೀರವಾಗಿ ಗಮನಿಸಲಿಲ್ಲ ಅದನ್ನ. ನಮ್ಮ ರಾಜ್ಯದೊಳಗೆ, ಸಣ್ಣ ರಾಜ್ಯದೊಳಗನ 40,000 ಕೋಟಿ ರೂಪಾಯಿಯಷ್ಟು ಈ ಹಣ ವಹಿವಾಟು ನಡೀತೈತಿ, 40,000 crores. ಆಮೇಲೆ ವಾಟ್ ಈಸ್ ದಿಸ್ ಮನಿ? ಫ್ರಮ್ ವೇರ್ ದಿಸ್ ಹ್ಯಾಸ್ ಕಮ್? ದಿಸ್ ಈಸ್ ನಾಟ್ ಕಮ್ ಫ್ರಮ್ ಗೌರ್ಮೆಂಟ್ ಗ್ರಾಂಟ್ಸ್ or by any banking institution loans. Black market, black money. ಈ ಬ್ಲ್ಯಾಕ್ ಮನಿನ ನಾವಿಷ್ಟು ಗಳಿಸೋದಕ್ಕೆ ನೋಡಿ, ಅದು 50% ಗಳಿಕೆ ಮಾಡ್ತೈತೆ. ಅದು ಯಾವ ಬಿಸ್ನೆಸ್ನೊಳಗೂ 15-20 ಅಂತೂ ಯಾವುದೂ ಆನೆಸ್ಟ್ ಬಿಸ್ನೆಸ್ನೊಳಗೆ ಪ್ರಾಫಿಟ್ ಆಗೋದಿಲ್ಲ. ಆದರೆ ಹಿಯರ್ ವೆನ್ ಎ ಮ್ಯಾನ್ ಇನ್ವೆಸ್ಟ್ with his black money, he gets at least average 40-50% of profit. This is what is the society now. ಆದ್ದರಿಂದ ನಾವು ಈ ಕಾನೂನಿನ ಮುಖಾಂತರ ಭಾಳ ಸ್ಪಷ್ಟವಾಗಿರ್ತಕ್ಕಂಥ ಶಿಕ್ಷೆಯನ್ನು ಹೆಚ್ಚು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀವಿ. ಅದರ ಜೊತೆಗೆ ಪೊಲೀಸರಿಗೆ ಅವಾಗ ಅನಿವಾರ್ಯತೆ ಬಂದುಬಿಡ್ತೈತಿ. ಇವನ್ ಇಫ್ ಹಿ ವಾಂಟ್ಸ್, ಹಿ ಕಾಂಟ್ ಲೀವ್ ಹಿಮ್. ಅವನಿಗೆ ಬಿಡಬೇಕಂತ ಮನಸ್ಸಿದ್ರೂ ಸಹಿತ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಕಾನೂನು ಆ ಅಧಿಕಾರಿಗಳನ್ನು ಸಹಿತ ಕೈ ಕಟ್ತದೆ. ಆಮೇಲೆ ತಾವು ಹೇಳಿದ್ರಿ ಎಲ್ಲಾಗ್ಯಾವು ಏನಾಗ್ಯಾವು ಅಂತೇಳಿ ಅಶೋಕ್ ಅವರು ಹೇಳಿದ್ರು. ಎಸ್, ದೆರ್ ಆರ್ ಇನ್ಸ್ಟೆನ್ಸಸ್ ವೇರ್ ಪೊಲೀಸ್ ಹ್ಯಾವ್ ಬಿಕಮ್ ವೆರಿ ಆ್ಯಕ್ಟಿವ್. ನಮ್ಮ ಗದಗನಾಗ 13 ಕಡೆ ರೇಡ್ ಆಗ್ಯಾವ. ಆಮೇಲೆ ತಾವು ಸೂಕ್ಷ್ಮವಾಗಿ ನೋಡ್ಬೋದು, ಇವ್ರು ಯಾರು ಫೈನಾನ್ಸರ್ಸ್ ಇದ್ರಲ್ಲ, ಫೈನಾನ್ಸಿಂಗ್ ಆಫೀಸಸ್ ಅಂತೇನು ಮಾಡ್ಕೊಂಡಿದ್ರಲ್ಲ,
ಅವರು ಇದ್ರಿಗಿದ್ದಂಥ ಈ ಕಾರು, ಸೈಕಲ್ ಮೋಟ್ರು ಅವೆಲ್ಲ ಇದ್ವಲ್ಲ, ಅವೆಲ್ಲ ಯಾವ ಒಂದು ಅವರ ಆಫೀಸ್ ಇದ್ರಿಗೆ ಮನಿ ಇದ್ರಿಗೆ ಇಲ್ಲ. ಇವತ್ತು ಅವನ್ನೆಲ್ಲ ಓದೋದು ಅವ್ರವ್ರ ಸಾಲಗಾರರ ಮನ್ಯಾಗ ಬಿಟ್ಟು ಬರಾಕತ್ತಾರೆ. ದಿಸ್ ಈಸ್ ವಾಟ್ ಈಸ್ ದಿ ಇಂಪ್ಯಾಕ್ಟ್ ಆಫ್ ದಿಸ್ ಆರ್ಡಿನೆನ್ಸ್. ಆದ್ದರಿಂದ ನನಗೆ ಭಾಳ ಸಂತೋಷ ಆಯಿತು. ತಾವೆಲ್ಲರೂ ಇಷ್ಟು ಆತ್ಮೀಯತೆಯಿಂದ ಸ್ವಾಗತ ಮಾಡಿದ್ದೀರಿ. ನಮ್ಮ ಸೈಡ್ನಿಂದನೂ ಸಾಕಷ್ಟು ಸಲಹೆಗಳನ್ನು ಕೊಟ್ಟಿದ್ದಾರೆ. ಸೌದಿಯವರು ಕೆಲವು ಮಾತುಗಳನ್ನು ಹೇಳಿದರು. ಅಂದರೆ ಬೇರೆದವ್ರ ಹೆಸರಲ್ಲೇ ಸಾಲ ಕೊಟ್ಟು ಅವನ್ನ ಹೆಂಗೆ ಮಣಸಾಕತ್ಯಾರ ಅಂಥೇಳಿ, ಅದು ಇದರೊಳಗೆ ಬರ್ತತಿ ಅಂತೇಳಿ ತಿಳ್ಕೊಂಡೆ ನಾನು. ಅದು ಅಲ್ಲದೆ ಇನ್ನೂ ಅಂಥವು ಬರಬೇಕು ಅಂತಿದ್ರೆ ಜನರ ರಕ್ಷಣೆ ಮಾಡೋದ್ರ ಸಲುವಾಗಿ ಏನೇನು ಹೆಜ್ಜೆಗಳನ್ನು ಇಡಬೇಕು. ಈ ಬ್ಲ್ಯಾಕ್ ಮನಿಯಿಂದ ಶ್ರೀಮಂತರಾಗೋರು ಇದೆಲ್ಲ ಏನ್ರಿ, ಇದು ಬರೇ ಶ್ರೀಮಂತರಾಗೋದಿಲ್ಲ. ನೀವೆಲ್ಲರೂ ತಪ್ಪು ತಿಳ್ಕೊಂಡಿವಿ, ನಾವೆಲ್ಲರೂ ತಪ್ಪು ತಿಳ್ಕೊಂಡಿವಿ. ಈ ಏನು ಮನಿ ಲೆಂಡರ್ಸ್ ಅದಾರಲ್ಲ, 50% 60% ಬಡ್ಡಿ ತಗೊಳ್ಳೋರು, ಇವರೆಲ್ಲರೂ ನಿಮ್ಗೆ ಅರ್ಜಿದಾರರ. ನೀವೊಂದು MLA ಟಿಕೆಟ್ಗೆ ಅರ್ಜಿ ಹಾಕಿದ್ರೆ ಅಂದ್ರೆ ಅವ್ರದ್ದು ಒಂದು ಇರೋದ. ಅಂದ್ರೆ ಬ್ಲ್ಯಾಕ್ ಮನಿ, ಬಿಗ್ ಪ್ರಾಫಿಟ್, ದೆನ್ ಪೊಲಿಟಿಕಲ್ ಪವರ್, ಸಮಾಜದ ಸ್ವಾಸ್ಥ್ಯವನ್ನು ಹಾಳ್ಗೆಡತಕ್ಕಂಥ ವ್ಯವಸ್ಥೆ ಇವತ್ತು ನಿರ್ಮಾಣ ಆಗಿದೆ. ಆ ಹಿನ್ನೆಲೆಯೊಳಗೆ ಬಂಧುಗಳೇ, ನಾನು ನಿಮಗೆ ಮತ್ತೊಮ್ಮೆ ಪ್ರಾರ್ಥನೆ ಮಾಡ್ತೀನಿ, ಇದನ್ನು ತಾವು ಒಪ್ಪಿಕೊಂಡು ಇದಕ್ಕೆ ಒಂದು ಅಮೆಂಡ್ಮೆಂಟನ್ನು ನಮ್ಮ ಸಹಕಾರ ಸಚಿವರು ಸೂಚನೆ ಮಾಡಿದ್ದಾರೆ. ಆ ಅಮೆಂಡ್ಮೆಂಟ್ ಏನು ಹೇಳುತ್ತೆ ಅಂತಂದರೆ, ನಥಿಂಗ್ ಇನ್ ದಿಸ್ ಆ್ಯಕ್ಟ್ ಶಾಲ್ ಬಿ ಅಪ್ಲಿಕೇಬಲ್ ಟು ಲೀಗಲ್ ರಿಜಿಸ್ಟರ್ಡ್ ಆ್ಯಂಡ್ ರೆಗ್ಯುಲೇಟೆಡ್ ಬಾಡೀಸ್ ಲೈಕ್ ಬ್ಯಾಂಕ್ಸ್, including small finance banks, local area banks, regional rural banks, and business correspondents of banks regulated by RBI, all cooperative banks and all cooperative societies registered under Cooperative Societies Act 1959, and all Savarda societies registered under Karnataka Savarda Sahakari Act, Karnataka Act 17 of 2000, and all non-banking financial companies and housing corporations registered with RBI. ಈ ಒಂದು ತಿದ್ದುಪಡಿಯನ್ನು ನಾವು ಇದರಲ್ಲಿ ಸೇರಿಸ್ತಾ ಇದ್ದೀವಿ. ಈ ತಿದ್ದುಪಡಿಯೊಂದಿಗೆ ಈ ಮಸೂದೆಯನ್ನು ಅಂಗೀಕಾರ ಮಾಡಬೇಕು ಅಂತೇಳಿ ಅಧ್ಯಕ್ಷರು ತಮ್ಮ ಮುಖಾಂತರ ಕೇಳ್ತೇನೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 19 ಒಂದು ಸಲಹೆ ಕೊಡ್ತೀನಿ ಮನೆ ಸಚಿವರೇ. ಈಗೇನ್ ಮೈಕ್ರೋ ಫೈನಾನ್ಸ್ ಅವ್ರು ಏನ್ ಮಾಡ್ತಾರ, ಮಹಿಳಾ ಸಂಘಗಳಿಗೆ 11 ಮಂದಿ ಮೆಂಬರ್ಗಳು ಹಿಡಿದು 50,000 ಸಾವಿರ ರೂಪಾಯಿ ಕೊಡ್ತಾರ. ಒಬ್ರ ತುಂಬಲಿಲ್ಲ ಅಂದ್ರ ಆ 10 ಮಂದಿ ಬಂದು ಅವ್ರ ಮನಿ ಮುಂದೆ ಕೂಡ್ಬೇಕು. ಆಯ್ತು, ಈಗ ಏನ್ ಮಾಡ್ಬೇಕು ಸಲಹೆ? ಆ 10 ಮಂದಿ ಕಿರುಕುಳ ಕೊಡ್ತಾರ. ಅವ್ರು ಸಲಹೆ ಏನ್ ಕೊಡಿ. ಈಗ ಅದೇ ಅದನ್ನಕ್ಕೂ ಒಂದು ಏನು ಸಾಧ್ಯ ಇದ್ರೆ ಅದಕ್ಕೆ ಕಡಿಬಂಧನ ಹಾಕ್ರಿ. ಅವರು ವಸೂಲು ಮಾಡ್ಲಿ, ಬೇಕಾದ್ರೆ ಕೋರ್ಟಿಗೆ ಹೋಗ್ಲಿ. ಅದ್ರ 10 ಮಂದಿ ಹೆಣ್ಮಕ್ಳು ತಂದು ಅವ್ರ ಮನೆ ಮಂದಿ ಕುಣಿಸೋದು ಬೇಡ. ಓಕೆ, ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾಗಿರಬೇಕೆಂದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2 ರಿಂದ 19ವರೆಗಿನ ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ತಿದ್ದುಪಡಿಗಳೊಂದಿಗೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಮುಖ್ಯಮಂತ್ರಿ ಪ್ರಸ್ತಾವ ಮಂಡಿಸಿ. ವಿಧೇಯಕವನ್ನು ಅಂಗೀಕಾರ ಮಾಡಬೇಕು ಅಂತ ಹೇಳಿ ತಮ್ಮ ಮೂಲಕ ಸದನಕ್ಕೆ ವಿನಂತಿ ಮಾಡ್ತೇನೆ. ಪ್ರಸ್ತಾವನೆ ಮಂಡಿಸಲಾಗಿದೆ. ಅದನ್ನೀಗ ಸಭೆ ಮತಕ್ಕೆ ಹಾಕುತ್ತೇನೆ. 2020ನೇ ಸಾಲಿನ ಕರ್ನಾಟಕ ಕಿರು ಮೈಕ್ರೋ ಸಾಲ ಮತ್ತು ಸಣ್ಣ ಸಾಲ ಬಲವಂತದ ಕ್ರಮಗಳ ಪ್ರತಿಬಂಧಕ ವಿಧೇಯಕವನ್ನು ತಿದ್ದುಪಡಿಗಳೊಂದಿಗೆ ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವ ಹೌದು ಎನ್ನುವ ಪರವಾಗಿದೆ. ಪ್ರಸ್ತಾವ ಅಂಗೀಕರಿಸಲ್ಪಟ್ಟಿದೆ ಮತ್ತು ವಿಧೇಯಕ ಅನುಮೋದನೆ ದೊರಕಿದೆ. ಯಾಕೆ ಸದಸ್ಯ